ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಓದ್ ವಿಡಿಯೋದಲ್ಲಿ ತೋರಿಸಿದೆ ಅಲ್ಲ, ಮಾರ್ಕೆಟ್ಗೆ ಹೋಗಿ ಸ್ವಲ್ಪನೇ ಮೆಟೀರಿಯಲ್ಸ್ಗಳನ್ನ ತಂದಿದೆ ಮತ್ತು ಲೈನಿಂಗ್ಗಳನ್ನೆಲ್ಲ ತಂದಿದ್ದು ಶಾಪೆಲ್ಲ ಕ್ಲೀನ್ ಮಾಡ್ತಾಯಿದೆ ಅಂತೇಳಿ ಎಲ್ಲ ಶಾಪೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ದೀಪಾವಳಿಲಿ ಕ್ಲೀನ್ ಮಾಡಿದೆ. ಆದರೂ ಕೂಡ ಅಲ್ಲಲ್ಲಿ ಸ್ವಲ್ಪ ಧೂಳು ಇರುತ್ತಲ್ವ, ರೋಡ್ ಸೈಡ್ ಇರೋದ್ರಿಂದ ಧೂಳು ತುಂಬಾ ಇರುತ್ತೆ. ಅದಕ್ಕೋಸ್ಕರ ಒಂದು ಸಲ ಮತ್ತೆ ಎಲ್ಲ ಡ್ರಾಯರ್ಗಳೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂಡಾಗ ಒಂದಷ್ಟು ಬ್ಲೌಸ್ಗಳು ಎಲ್ಲ ಸ್ಟಿಚ್ ಮಾಡಿ ತೊಗೊಂಡು ಹೋಗದೇ ಇರೋದು ಒಂದಷ್ಟು ಬ್ಲೌಸ್ಗಳಿತ್ತು. ಎಲ್ಲನೂ ಕೂಡ ತೆಗೆದಾಕಿದ್ದೀನಿ. ನೋಡಿ, ನಾನು ಇದನ್ನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ನಾವು ಬೋರ್ಡ್ ಮಾಡಿಸಿದ್ವಲ್ಲ ಶಾಪ್ಗೆ ಅಂತ ಹೇಳಿ, ಆವಾಗ ಮಾಡಿಸಿದ್ದು. ಆಚೆ ಸ್ಟಿಕ್ ಮಾಡೋಣ ಶಾಪ್ ಮತ್ತು ರೈಟ್ ಲೆಫ್ಟ್ ಸೈಡ್ ಹೊರಗಡೆ ಸ್ಟಿಕ್ ಮಾಡೋಣ ಅಂತೇಳಿ ಮಾಡಿಸಿದ್ದು. ಅದನ್ನು ಮಾಡಿಸ್ಬೇಕಿತ್ತು. ಮತ್ತು ನೋಡಿ, ಈ ಸೈಡ್ ಇರೋದೆಲ್ಲ ಸ್ವಲ್ಪ ಹಳೆ ಲೈನಿಂಗ್ಸ್ಗಳು, ಅಂದರೆ ಒಂದಷ್ಟು ಖಾಲಿಯಾಗಿತ್ತು. ತಂದಿದ್ದೆಲ್ಲನೂ ಹೊಸದೆಲ್ಲನೂ ಮುಂದೆ ಟೇಬಲ್ ಏನಿದೆ, ಕಟ್ಟಿಂಗ್ ಟೇಬಲ್ಲು, ಅಲ್ಲೇ ಹಾಕ್ಕೊಂಡೆ. ಇದು ಒಂದಷ್ಟು ಲೇಸ್ಗಳು ಅದೆಲ್ಲನೂ ನೀಟಾಗಿ ಎಲ್ಲನೂ ಜೋಡಿಸ್ಕೊಂಡೆ. ಎಲ್ಲ ಲೇಸ್ಗಳೆಲ್ಲ ಬಿಚ್ಕೊಂಡು ಬಿಟ್ಟಿತ್ತು, ಹಾಗಾಗಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ನೋಡಿ, ಇದೆಲ್ಲ ಥ್ರೆಡ್ ಬಾಕ್ಸ್ಗಳೆಲ್ಲನೂ ಈ ರ್ಯಾಕಲ್ಲಿ ಇಟ್ಕೊಂಡೆ. ಮತ್ತು ನೋಡಿ, ಇದಿಷ್ಟು ಸ್ಟಿಚ್ ಮಾಡಿ ಇಸ್ಕೊಂಡು ಹೋಗದೇ ಇರುವಂಥ ಬಟ್ಟೆಗಳು, ಓಕೆನಾ. ಇದು ನೋಡಿ, ಸ್ಯಾರಿಲಿ ಗೌನ್ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದರು. ನಾನು ನಿಮಗೆ ತೋರಿಸಿದ್ದೀನಿ, ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿರ್ಬೋದು, ಇನ್ಸ್ಟಾ ಅಥವಾ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ ಈ ವಿಡಿಯೋ. ಈ ಗೌನ್ದು ನೋಡಿ, ಅದು ಫುಲ್ಲು ನೀಟಾಗಿ ಐರನ್ ಮಾಡಿ ನೀಟಾಗಿ ಫೋಲ್ಡಿಂಗ್, ಅದು ಬಿಚ್ಚೆ ಇಲ್ಲ. ನಾನು ಹಾಗೆ ಬರ್ತೀನಿ ನಾಳೆ ಅಂತ ಹೇಳಿದ್ರು ಅಂತ ಹೇಳಿ ಐರನ್ ಮಾಡಿಟ್ಟೆ. ಇಲ್ಲ ಅಂತಂದರೆ ಮ್ಯಾನಕ್ವೀನ್ ಹಾಕ್ಬಿಟ್ಟು ಹಾಗೇ ಬಿಟ್ಬಿಡ್ತೀನಿ. ಅವ್ರು ಬರ್ತೀನಿ ನಾಳೆ ಅಂತ ಅಂದಾಗ ನಾನು ನೀಟಾಗಿ ಐರನ್ ಮಾಡಿರ್ತೀನಿ. ಯಾಕಂದರೆ ಮ್ಯಾನಕ್ವೀನ್ಗೆ ಹಾಕ್ದಾಗ್ಲೂ ಅಷ್ಟೇ, ಅದನ್ನು ಎತ್ತಿಡೋದು ಮಾಡಿದಾಗ ಐರನ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಅವ್ರು ನಾಳೆ ಬರ್ತೀನಿ ಅಂತ ಹೇಳಿ ಹೇಳಿದ್ರಿಂದ ನೋಡಿ, ನೀಟಾಗಿ ಎಲ್ಲ ಐರನ್ ಮಾಡಿ ಇಟ್ಟೆ. ಎಷ್ಟು ನೀಟಾಗಿ ನೀಟಾಗಿ ಎಷ್ಟು ಕಷ್ಟ ಆಗುತ್ತೆ ಈ ರೀತಿ ಗೌನ್ಸ್ಗಳೆಲ್ಲನ ಐರನ್ ಮಾಡಬೇಕು ಅಂತ ಅಂದಾಗ. ಅದರಲ್ಲೆಲ್ಲ ಐರನ್ ಮಾಡಿ ಇಟ್ಟಾಗ ಅವ್ರು ಬರಲೇ ಇಲ್ಲ. ಈಗಾಗಲೇ 1 ವರ್ಷದ ಮೇಲಾಯಿತು ಈ ಗೌನ್ಸ್ ಕೊಟ್ಟು ನನಗೆ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿ. ಅದಕ್ಕೆ ಈಗೆಲ್ಲನೂ ಒಂದು ಬ್ಯಾಗಿಗೆ ಹಾಕಿ ತೊಗೊಂಡೋಗಿ ಮನೇಲಿ ಸಜ್ಜದ ಮೇಲೆ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲ ತೆಗೆದಿಟ್ಟಿದ್ದೀನಿ. ನಾನು ಹೇಳಿದೆ, ಶಾಪೆಲ್ಲ ಶಿಫ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ತೊಗೊಂಡೋಗಿ ಅಂತ ಹೇಳಿ ಫೋನ್ ಮಾಡೋದು ಕೂಡ ಹೇಳಿದೆ. ಬಟ್ ಅವರೇನು ಬರ್ತೀನಿ ಅಂತ ಹೇಳಿ ಮತ್ತೆ ಬರಲಿಲ್ಲ. ಅದಕ್ಕೋಸ್ಕರ ಈಗಾಗಲೇ ಆಲ್ರೆಡಿ ಒಂದು 2 ಚೀಲದಷ್ಟು, ಅಂದರೆ ಚೀಲ ಅಂದರೆ ತುಂಬ ದೊಡ್ಡ ಚೀಲಗಳಲ್ಲ, ಚಿಕ್ಕ ಚೀಲದಲ್ಲಿ 2 ಚೀಲದಷ್ಟು ನಾನು 2 ಬ್ಯಾಗು, ದೊಡ್ಡ ಬ್ಯಾಗ್ ಬರುತ್ತಲ್ಲ ಆ ಥರದ್ರಲ್ಲಿ 2 ಬ್ಯಾಗಷ್ಟು ಬಟ್ಟೆಗಳನ್ನ, ಆಲ್ರೆಡಿ ಕಸ್ಟಮರ್ ಬಟ್ಟೆಗಳು, ಹೊಸ ಸೀರೆಗಳು ಮತ್ತು ಡ್ರೆಸ್ ಪೀಸು, ಕಾಟನ್ ಡ್ರೆಸ್ ಪೀಸು, ಮತ್ತು ಒಂದಷ್ಟು ಅವ್ರದ್ದೇ ಬ್ಲೌಸ್ಗಳು ಅವೆಲ್ಲನೂ ಸ್ಟಿಚ್ ಮಾಡಿರೋದು ತೊಗೊಂಡೋಗಿ ಇಟ್ಟಿದ್ದೀನಿ. ನೋಡಿ, ಇದು ಅಷ್ಟೇ. ಈ ಕಸ್ಟಮರ್ ಅಂತೂ ಕಿರಿಕ್ ಅಂತಂದರೆ ಕಿರಿಕ್ ಕಸ್ಟಮರು. ಏನಂತಂದರೆ, ನಾವು ಕಷ್ಟಪಟ್ಟು ಸೊಂಟ ನೋವು ಬರೆಸ್ಕೊಂಡು ಒಂದೇ ಪೊಸಿಷನ್ಗೆ ಕೂತ್ಕೊಂಡು ಸ್ಟಿಚ್ ಮಾಡಿರ್ತೀವಿ. ಇವ್ರು ಏನು ಮಾಡಿದ್ರು ಅಂತ ಅಂದರೆ, ತುಂಬ ದಿನ ಆಗಿತ್ತು ಇವರು ಕೂಡ ಕೊಟ್ಟು. ನಾನು ಬ್ಲೌಸ್ನ ಎತ್ತಿಟ್ಬಿಟ್ಟಿದ್ದೆ. ಮತ್ತು ಬಂದರು ಅವರು, ಸ್ಯಾರಿ ಮಾತ್ರ ಹ್ಯಾಂಗರಲ್ಲಿ ಹಾಕಿದೆಲ್ಲ, ಸ್ಯಾರಿ ಇದೆ, ಬ್ಲೌಸ್ ಎಲ್ಲೋ ಹಾಕಿದ್ದೀನಿ ಅಂತಂದಮೇಲೆ ಸ್ಯಾರಿ ಫಾಲ್ ಹಾಕಿದ್ದಷ್ಟೇ 100 ರೂಪೀಸ್ ಕೊಟ್ಟು ತೊಗೊಂಡೋದ್ರು. ಬ್ಲೌಸ್ದು ಯಾವುದೇ ರೀತಿ ಅಮೌಂಟ್ ಪೇ ಮಾಡಲಿಲ್ಲ. ಆಮೇಲೆ ಕೊನೆಯಲ್ಲಿ ಬ್ಲೌಸ್ ಸಿಕ್ಕಿದೆ ಅಂತ ಹೇಳಿ ಫೋನ್ ಮಾಡಿ ತೊಗೊಂಡೋಗಿ ಅಂತ ಅಂದಿದ್ದಕ್ಕೆ ಬಂದಾಗ ಅವರು, ನಾನು ಬ್ಲೌಸ್ ಸ್ಟಿಚ್ ಮಾಡಿರೋದನ್ನು ಕೊಟ್ಟಿದ್ದೀನಿ ಅಂತ ಅಂದರು. ಇಲ್ಲ, ನೀವು ಬ್ಲೌಸ್ ಸ್ಟಿಚ್ ಮಾಡಿರೋದು ಕೊಟ್ಟಿಲ್ಲ ಅಂತ ಅಂದಮೇಲೆ ಮತ್ತೆ ಅವ್ರು ಈಸ್ಕೊಂಡು ಹೋಗಿಲ್ಲ, ಅದು ಹಾಗೆ ಬಿಟ್ಟು ಹೋಗಿದ್ದಾರೆ. ಮತ್ತು ಇವಾಗ ಈ ಬ್ಲೂ ಕಲರ್ ಏನಿದೆಲ್ಲ ಅದೂ ಅಷ್ಟೇ. ಈ ಕಸ್ಟಮರು, ನಾನು ಆವಾಗಲೇ ಗೌನೇನು ತೋರಿಸ್ದೆ, ಅವ್ರ ಅತ್ತೆ ಅವ್ರದ್ದು ಇದು. ಈ ಕಸ್ಟಮರು ನನಗಂತೂ ಹೇಳಿ ಸಾಕಾಗೋಯ್ತು, ಫೋನೆಲ್ಲ ಮಾಡಿ ಸಾಕಾಯಿತು. ಒಂದು 3-3.5 ಸಾವಿರದವರೆಗೂ ಬಟ್ಟೆನ ಸ್ಟಿಚ್ ಮಾಡಿಸಿದ್ರು. ಬಟ್ ನಾನು ತುಂಬ ಫೋರ್ಸ್ ಮಾಡಿದ್ದಕ್ಕೆ 2 ಸಾವಿರದಷ್ಟು ಕೊಟ್ಟಿದ್ದಾರೆ. ಇನ್ನೂ 1,500 ಬರಬೇಕು ಈ ಕಸ್ಟಮರಿಂದ. ನೋಡಿ, ಇದೂ ಅಷ್ಟೇ. ಈ ಬ್ಲೌಸೆಲ್ಲನೂ ಕಾಟನ್ ಬ್ಲೌಸ್ ಬೇಕು ಅಂತ ಹೇಳಿ ಮೆಟೀರಿಯಲ್ನು ಕೂಡ ನಾನೇ ತಂದು ಸ್ಟಿಚ್ ಮಾಡಿರೋದು. ಮರೂನು, ವೈಟು ಮತ್ತು ಇದು ಎಲ್ಲ ನಾನೇ ಸ್ಟಿಚ್ ಮಾಡಿದೆ. ವೈಟ್ ತೊಗೊಂಡೋಗಿದ್ರು. ಇವೆರಡು ಬ್ಲೌಸು ನನ್ನ ಹತ್ರನೇ ಉಳ್ಕೊಂಡಿದೆ. ಮೆಟೀರಿಯಲ್ ಕೂಡ ನಾವೇ ತಂದು ಸ್ಟಿಚ್ ಮಾಡಿದ್ದೀನಿ. ಆದ್ರೂ ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಲ್ವ. ಈಗ ನಾರ್ಮಲಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ಅಂದರೆ ಆ ಲೈನಿಂಗು ಮತ್ತು ಕರೆಂಟ್ ಬಿಲ್ಲು, ಅಂಗಡಿ ಬಾಡಿಗೆ, ದಾರ,
ಅದಕ್ಕೆ ನಾವೊಂದಷ್ಟು ಒಂದು ಕಾಲು ಗಂಟೆ ಟೈಮ್ ಇನ್ವೆಸ್ಟ್ ಮಾಡಿ ಸ್ಟಿಚ್ ಮಾಡಿರ್ತೀವಿ, ಎಷ್ಟು ಶ್ರಮ ವಹಿಸಿ ಸ್ಟಿಚ್ ಮಾಡಿರ್ತೀವಿ. ಮತ್ತು ಇದು ನೋಡಿ, ಇದು ಆಲ್ಮೋಸ್ಟ್ ಈಗ 2 ವರ್ಷ ಆಯ್ತಾ ಬಂತು. ಇದು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಈ ಬ್ಲೌಸು ರಾಮ ಗ್ರೀನ್ ಕಲರ್ ಏನಿದೆ ನೋಡಿ, ಸ್ಯಾರಿ ಬಂದು ಈ ಪಿಂಕ್ ಕಲರು. ಇವರು ಅಷ್ಟೇ ಸ್ವಲ್ಪ ಒಂದು ಲಂಗ ದಾವಣಿ ಕೊಟ್ಟಿದ್ರು ಹೊಲಿಯೋದಕ್ಕೆ ಅಂತ ಹೇಳಿ, ಅದನ್ನು ಸ್ಟಿಚ್ ಮಾಡಿದೆ. ಮತ್ತು 500 ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡು ಈ ಸೀರೆ ಸ್ಟಿಚ್ ಮಾಡಿರಿ ಬರ್ತೀನಿ ಅಂತ ಹೇಳಿ ಹೋದವರು. ಅವರು ನಿಜ ಏರಿಯಾದಲ್ಲೇ ಎಲ್ಲೂ ಕಾಣ್ತಿಲ್ಲ, ಎಲ್ಲೋಗೋರು ಅನ್ನೋದು ಗೊತ್ತಿಲ್ಲ. ಅದು ಒಂದಾಯಿತು. ಮತ್ತು ಇದು ಅಷ್ಟೇ, ವಯಸ್ಸಾದವರು ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು. ಇದನ್ನು ಕೂಡ ಬಂದಿಲ್ಲ. ಹಾಗಾಗಿ ನೋಡ್ತೀನಿ, ನಾನು ಒಂದು 6 ತಿಂಗಳು ವರ್ಷ ನೋಡ್ತೀನಿ. ಏನಾದ್ರು ಈ ರೀತಿ ಬಂದಿಲ್ಲ ಅಂತಂದರೆ ತೊಗೊಂಡೋಗಿ ಮನೇಲಿ ಹಾಕಿರ್ತೀನಿ. ಮನೇಲಿ ಒಂದು 6 ತಿಂಗಳು ವರ್ಷ ಇರುತ್ತೆ. ಅದಾದಮೇಲೆ ಯಾರಿಗಾರು ರಿಲೇಷನ್ಗಳಿಗೆ ಊರುಗಳ ಕಡೆ, ಹಳ್ಳಿಗಳ ಕಡೆ ಇರ್ತಾರಲ್ಲ, ಅವರಾದರೆ ಸ್ವಲ್ಪ ಲೂಸ್ ಆದ್ರೂ ನೋಡಿ. ಇದು ಸೀರೆ ಬಂದು ನಾನು ಆವಾಗಲೇ ಗೌನ್ ತೋರಿಸ್ದೆ ಅಲ್ಲ, ಆ ಗೌನು ಜೊತೆಲಿ ಇದನ್ನು ಗೌನ್ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದೆ ಸೀರೆ. ಬಟ್ ಅದಕ್ಕೇ ಬಂದಿಲ್ಲ ಅಲ್ಲ, ಆ ಗೌನ್ ಸ್ಟಿಚ್ ಮಾಡೇ ಬಂದಿಲ್ಲ. ಮತ್ತು ಇದನ್ನು ಸ್ಟಿಚ್ ಮಾಡಿ ಸುಮ್ಮನೆ ಟೈಮೆಲ್ಲ ಇನ್ವೆಸ್ಟ್ ಮಾಡಿ ಅಷ್ಟು ಲೈನಿಂಗ್ಗಳು, ಗೌನ್ ಸ್ಟಿಚ್ ಮಾಡ್ತೀರಾ ಅಂತಂದರೆ ಲೈನಿಂಗ್ಗಳೆಲ್ಲ ಎಷ್ಟು ಜಾಸ್ತಿನೇ ಬೇಕಾಗುತ್ತೆ. ಅದಕ್ಕೋಸ್ಕರ ಮತ್ತು ಇದನ್ನು ಸ್ಟಿಚ್ ಮಾಡಿ ಬರಲಿಲ್ಲ ಅಂತಂದರೆ ಏನು ಮಾಡೋದು ಅಂತ ಹೇಳಿ ನಾನು ಇದನ್ನು ಸ್ಟಿಚ್ ಮಾಡೋದಕ್ಕೆ ಹೋಗಲಿಲ್ಲ. ನೋಡಿ, ಊರುಗಳ ಕಡೆ ಹೆಂಗಿದ್ರು ಒಂದು ಸ್ವಲ್ಪ ಲೂಸು ಟೈಟು ಇದ್ದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋತಾರೆ. ಹಾಗಾಗಿ ಒಂದಷ್ಟು ದಿನ ನೋಡಿ ತೊಗೊಂಡೋಗಿ ಊರಿಗೆ ಯಾರಿಗಾರು ಹಾಕ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಡ್ತೀನಿ ಅಷ್ಟೇ, ಇನ್ನೇನು ಮಾಡೋದಕ್ಕಾಗೋದಿಲ್ಲ. ನೋಡಿ, ಇದು ಅಷ್ಟೇ, ಈ ಹುಡುಗಿನೂ ಅಷ್ಟೇ ಬ್ಲೌಸ್ ಸ್ಟಿಚ್ ಮಾಡಿಸಿ ತುಂಬ ದಿನ ಆಯಿತು. ಅದು ಯಾವ ಗಳಿಗೆಯಲ್ಲಿ ನಾನು ಎಲ್ಲನೂ ಪ್ಯಾಕ್ ಮಾಡಿಟ್ನೋ ಮತ್ತು ಮಾರನೇ ದಿನಕ್ಕೆ ಬಂತು. ಪ್ಯಾಕ್ ಮಾಡಿ ಇಟ್ಟಿದ್ದನ್ನ ನಾನು ಅವತ್ತು ಮನೆಗೆ ತೊಗೊಂಡೋಗೋದು ಮರ್ತೋಗಿತ್ತು. ಹಾಗೆಯೇ ಬ್ಯಾಗಲ್ಲಿ ಇತ್ತಲ್ವ, ಮತ್ತು ಮಾರನೇ ದಿನಕ್ಕೆ ಈ ಹುಡುಗಿ ಬಂತು, ತೊಗೊಂಡೋಯ್ತು, ಈ ಬ್ಲೌಸ್ನ ತೊಗೊಂಡೋಯ್ತು. ಹೀಗೆ ತುಂಬ ಜನ ಇದೇ ಥರ ಮಾಡ್ತಿರ್ತಾರೆ. ನನಗೆ ಸ್ಟಾರ್ಟಿಂಗು ಯಾವಾಗಲೂ ಮನೇಲಿ ಸ್ಟಿಚ್ ಮಾಡೋದ್ರಿಂದ ನಂಗೆ ಶಾಪ್ ಮಾಡಿದಾಗ ಯಾವ ರೀತಿ ಕಸ್ಟಮರ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಗೊತ್ತಿರಲಿಲ್ಲ ಈ 2 ವರ್ಷದ ಹಿಂದೆ. ಆಲ್ಮೋಸ್ಟ್ ಆಮೇಲೆ ಸ್ವಲ್ಪ ಅನುಭವಗಳಾದಮೇಲೆ ಗೊತ್ತಾಯಿತು ಯಾವ ರೀತಿ ಏನು ಮಾಡಬೇಕು ಅಂತ ಹೇಳಿ. ಈಗೆಲ್ಲ ಹೊಸಬ್ರು ಯಾರಾದ್ರು ಬರ್ತಾರೆ ಅಂತ ಅಂದರೆ ಆದಷ್ಟು ಅಡ್ವಾನ್ಸ್ನ ಪೇ ಮಾಡಿಸ್ಕೊತೀನಿ. ಸುಮ್ಮನೆ ತೊಗೊಳಲ್ಲ, ಪ್ರತಿಯೊಂದು ಬ್ಲೌಸ್ಗೂ ಸ್ವಲ್ಪನಾದ್ರು ಅಡ್ವಾನ್ಸ್ ಪೇ ಮಾಡಿ ಸ್ಟಿಚ್ ಮಾಡೋದಕ್ಕೆ ತೊಗೋತೀನಿ. ಆ ರೀತಿ ತೊಗೊಂಡ್ರೆ ನಮಗೂ ಕೂಡ ಮೆಟೀರಿಯಲ್ಸ್ಗಾರೂ ಅಮೌಂಟ್ ಅನ್ನೋದು ಸಿಗುತ್ತೆ. ಇಲ್ಲ ಅಂತಂದರೆ ನಮ್ಮ ಕೈಯಿಂದನೇ ಎಲ್ಲನೂ ಇನ್ವೆಸ್ಟ್ ಮಾಡಿ ಮತ್ತು ಅವ್ರು ಬರಲಿಲ್ಲ ಅಂತಂದರೆ ಈ ರೀತಿ ಲಾಸ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ನಾನು ನೋಡ್ತೀನಿ, ಅದೇ ನನಗೆ ಒಂದು 6 ತಿಂಗಳು ವರ್ಷ ಮನೆಗೆ ತೊಗೊಂಡೋದ್ಮೇಲೂ ಟೈಮ್ ಕೊಡ್ತೀನಿ. ಬಟ್ ಬಂದಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಇದುವರೆಗೂ ನಾನು ಶಾಪ್ ಓಪನ್ ಮಾಡಿದ್ಮೇಲೆ ಇದುವರೆಗೂ ಯಾರ್ದು ಕೂಡ ತೊಗೊಂಡೋಗಿ ಊರಿಗೆ ಯಾರಿಗೂ ಕೊಟ್ಟಿಲ್ಲ. 2 ವರ್ಷ ವೆಯ್ಟ್ ಮಾಡಿದ್ದೀನಿ. ಇವಾಗ ಎಲ್ಲನೂ ಊರಿಗೆ ತೊಗೊಂಡೋದ್ರೆ ಯಾರಿಗಾರು ಮನೇಲಿ ಹಾಕ್ಕೊಳ್ಳೋರು ಕೊಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೂ ಕೂಡ ಈ ರೀತಿ ಅನುಭವಗಳಾಗಿರುತ್ತೆ. ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.